ಕಾಂಗ್ರೆಸ್ ಸರ್ಕಾರ ತನ್ನ ಸಾಧನೆಯ ಸಮರ್ಪಣೆಯ ಸಮಾವೇಶವನ್ನ ಈ ದಿನ ತುಮಕೂರಿನಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ದೊಡ್ಡ ಬಹುಮತವನ್ನ ಪಡೆದು ಒಂದು 36 ವರ್ಷದಲ್ಲಿ ಎಂದು ಕಾಣದಂತ 36 ವರ್ಷ ಅಥವಾ 40 ವರ್ಷದ ಅವಧಿಯಲ್ಲಿ ಇಷ್ಟು ದೊಡ್ಡ ಬಹುಮತ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸಿಕ್ಕಿರಲಿಲ್ಲ. ಇವತ್ತು ಇವರಿಗೆ ದೊಡ್ಡ ಬಹುಮತ ಕೊಟ್ಟು ಸ್ಥಿರವಾದ ಸರ್ಕಾರ ಜನ ಕೊಟ್ಟಿದ್ದಾರೆ. ಈ ಸ್ಥಿರವಾದ ಸರ್ಕಾರವನ್ನ ಜನ ಆಡಳಿತ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವಕಾಶದಲ್ಲಿ ಕಳೆದ 3 ವರ್ಷದಲ್ಲಿ ಆಡಳಿತ ಸಂಪೂರ್ಣವಾಗಿ ಪತನಕ್ಕೆ ಹೊರಟೋಗಿದೆ. ಆಡಳಿತವಂತೂ ಸಂಪೂರ್ಣವಾಗಿ ಇಲ್ವೇ ಇಲ್ಲ. ಆ ಆಡಳಿತ ಭ್ರಷ್ಟಾಚಾರದಿಂದ, ಅವ್ಯವಸ್ಥೆಗಳಿಂದ ಅಭಿವೃದ್ಧಿ ಸಂಪೂರ್ಣ ಕುಂಠಿತವಾಗಿ ಪತನಕ್ಕೆ ಹೋಗಿರುವಂತದ್ದಿದೆ. ನೀವು ಆಡಳಿತ ಅಂತ ನೋಡಿದಾಗ ಆಡಳಿತ ಎಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಶಿಕ್ಷಣ ನಿರ್ವಹಣೆನಲ್ಲಾಗಿರ್ಲಿ, ಅಥವಾ ಆರೋಗ್ಯದ ವಿಚಾರದಲ್ಲಾಗಿರ್ಲಿ, ಅಥವಾ ರೈತರ ವಿಚಾರದಲ್ಲಾಗಿರ್ಲಿ, ಅಥವಾ ಮಹಿಳೆಯರ ವಿಚಾರದಲ್ಲಾಗಿರ್ಲಿ, ಯಾವುದೇ ವಿಚಾರದಲ್ಲಾಗಿರ್ಲಿ, ಆಡಳಿತದಲ್ಲಿ ಗೃಹ ಇಲಾಖೆಯಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಆಡಳಿತ ಅನ್ನುವಂಥ ವಿಚಾರವೇ ನಾವು ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ಗೊಂದಲ ಬರೀ ರಾಜಕೀಯ ಪ್ರೇರಿತವಾಗಿ, ರಾಜಕೀಯ ದುರುದ್ದೇಶದಿಂದನೇ ಈ ರಾಜ್ಯದಲ್ಲಿ ಆಡಳಿತ ಮಾಡುವಂಥದ್ದಾಗ್ತಿದೆ. ತುಷ್ಟೀಕರಣವಂತೂ ಈ ಕೇವಲ ಈ ಸರ್ಕಾರದ ಏನ್ ಸಾಧನೆ ಅಂತ ಹೇಳ್ಬೋದು ಅಂದ್ರೆ ಬರೀ ತುಷ್ಟೀಕರಣ, ವೋಟ್ ಬ್ಯಾಂಕ್ ಪೊಲಿಟಿಕ್ಸ್, ತುಷ್ಟೀಕರಣ ಬಿಟ್ರೆ ಏನು ಕಾಣ್ಲಿಕ್ಕಲ್ಲ. ಬರೀ ಭ್ರಷ್ಟಾಚಾರದ ಸಾಧನೆ, ರೈತರ ಆತ್ಮಹತ್ಯೆ, ಅತಿ ಹೆಚ್ಚಿನ ಆತ್ಮಹತ್ಯೆ ಇಡೀ ರಾಷ್ಟ್ರ ಮಟ್ಟದಲ್ಲಿ 5 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದ್ರಲ್ಲಿ ಒಬ್ರು ಕರ್ನಾಟಕದವ್ರು ಆಗಿರ್ತಾರೆ. ಈ ರೀತಿ ಈ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದನೂ ನಾವು ರೈತರ ಆತ್ಮಹತ್ಯೆ ನೋಡಿದ್ರೆ 2800 ಡಿಸೆಂಬರ್ 25 ಲೆಕ್ಕ ಹಾಕೊಂಡ್ರೆ, ಇವರ ಅಧಿಕಾರಕ್ಕೆ ಬಂದ ದಿನದಿಂದ ಡಿಸೆಂಬರ್ 25 ನೋಡಿದ್ರೆ 2800 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು. ಹೋಗ್ಲಿ, ಆ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಕಾಳಜಿನಾರ, ಕನಿಕರನಾರ ಇದೆಯಾ ಈ ಸರ್ಕಾರಕ್ಕೆ? ಕನಿಕರನೂ ಇಲ್ಲ. ಏನೋ ಒಂದು ಕಾಂಪೆನ್ಸೇಷನ್ಗೋಸ್ಕರ ಆತ್ಮಹತ್ಯೆ ಮಾಡ್ಕೋತಾರೆ ಅನ್ನೋಂಥ ಅಹಂಕಾರದ ಮಾತುಗಳನ್ನು ನಾವು ಕೇಳ್ಬೋದು. ಇವತ್ತು ಇವ್ರ ಹತ್ರ ಹಣ ಇಲ್ಲ. ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೂ ಸಂಬಳ ಕೊಡ್ಲಿಕ್ಕೆ ಗುತ್ತಿಗೆದಾರರು ಬಿಡಿ, ಗುತ್ತಿಗೆದಾರರಿಗಂತೂ ಒಂದು 37,000 ಕೋಟಿಗಿಂತ ಹೆಚ್ಚು ಬಾಕಿ ಇರುವಂತದ್ದು. ಆ ದುಡ್ಡು ಕೊಡ್ಬೇಕು ಅಂದ್ರೆ ಎಷ್ಟು ದುಡ್ಡು ಇಸ್ಕೋತಾರೆ, ಎಷ್ಟು ಹಣ ಇಸ್ಕೋತಾರೆ? ಗುತ್ತಿಗೆ ಕೊಡ್ತಾನೂ ದುಡ್ಡು, ಹಣ ಪಾವತಿ ಮಾಡ್ಬೇಕಾದ್ರೂ ದುಡ್ಡು, ಹಣ ಪಾವತಿ ಮಾಡ್ಲಿಕ್ಕೂ ಕಾಡಿಸಿ ಹೆಂಗಾರ ಮಾಡಿ ದುಡ್ಡು ಕೊಟ್ಬಿಡ್ರಪ್ಪ ಅನ್ನೋದಕ್ಕೆ ಎಷ್ಟು ದುಡ್ಡು ಇಸ್ಕೋತಾರೆ ಅನ್ನೋದನ್ನ ನಮ್ಮ ಮೇಲೆ 40% ಆಪಾದನೆ ಮಾಡಿದ್ರು. ಇವರು 60% ನೇರವಾಗಿ ತಗೊಳ್ಳೋಂತ ಏನಾರು ಒಂದು ಸರ್ಕಾರ, ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದಲ್ಲಿ 60%ಗಿಂತ ಹೆಚ್ಚು ಭ್ರಷ್ಟಾಚಾರ. ಕನಿಷ್ಠನೇ ಇವ್ರದ್ದು 60%, ಇಲ್ಲದ್ರೆ 100% ಭ್ರಷ್ಟಾಚಾರದ ಸರ್ಕಾರನೇ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇವ್ರಿಗೆ ಯಾವ ಅರ್ಹತೆಯೂ ಇಲ್ಲ. ಈ ಸಾಧನೆಗಳ ಸಮರ್ಪಣೆಯ ಸಮಾವೇಶ ಭ್ರಷ್ಟಾಚಾರದ ಸಮಾವೇಶ ಅಂತ ಇಟ್ಕೋಬೇಕಿತ್ತು, ದಿವಾಳಿತನದ ಸಮಾವೇಶ ಅಂತ ಇಟ್ಕೋಬೇಕಿತ್ತು.